ಪ್ರತಿವೀಕ್ಷಕರೇ, ನೀವು ಪೋಸ್ಟ್ ಆಫೀಸ್ ನಲ್ಲಿ ಈ ಹೂಡಿಕೆಯನ್ನ ಮಾಡಿದ್ರೆ ಪ್ರತಿ ತಿಂಗಳು 5,500 ರೂಪಾಯಿನ ನೀವು ತಗೊಳ್ತಾ ಹೋಗ್ಬೋದು. ಯಾರೆಲ್ಲ ಪ್ರತಿ ತಿಂಗಳು ನನಗೆ ಒಂದಿಷ್ಟು ಹಣ ಆದಾಯದ ತರ ಬರಬೇಕು ಅಂತ ಬಯಸ್ತಿರೋ ಅವರು ಈ ಹೂಡಿಕೆಯನ್ನ ಮಾಡಬಹುದು. ಹಾಗಾದ್ರೆ ಪೋಸ್ಟ್ ಆಫೀಸ್ ನ ಹೂಡಿಕೆ ಯಾವ್ದಿದೋ, ಹೇಗ್ ಮಾಡೋದು, ಬಡ್ಡಿ ಎಷ್ಟು ಸಿಗುತ್ತೆ, ಅಸಲು ಬಡ್ಡಿ ವಾಪಸ್ ಯಾವಾಗ ತೆಗಿಬಹುದು, ಟ್ಯಾಕ್ಸ್ ಅಪ್ಲೈ ಆಗುತ್ತಾ ಇಲ್ವಾ, ಎಲ್ಲ ವಿಚಾರವನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ನಿಮ್ಗೆ ಹೇಳಕ್ ಹೋಗ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ. ಹಾಗೂ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರತಿವೀಕ್ಷಕರೇ, ಪೋಸ್ಟ್ ಆಫೀಸ್ ನಲ್ಲಿ ಒಂದು ಸ್ಕೀಮ್ ಇದೆ, ಅದು POMIS ಅಂತಕ್ಕಂತ ಒಂದು ಸ್ಕೀಮು. ಅಂದ್ರೆ ಪೋಸ್ಟ್ ಆಫೀಸ್ ಮಾಸಿಕ ಆದಾಯ ಯೋಜನೆ ಅಂತಕ್ಕಂಥದ್ದು. ಇದರಲ್ಲಿ ಯಾರೆಲ್ಲ ಹೂಡಿಕೆ ಮಾಡ್ತಾರೋ ಅವರು ಪ್ರತಿ ತಿಂಗಳು ಒಂದಷ್ಟು ಹಣವನ್ನ ಆದಾಯವಾಗಿ ಗಳಿಸ್ತಾ ಹೋಗ್ಬೋದು. ಇದನ್ನ ನಿವೃತ್ತರು ಮಾಡ್ಬೋದು, ಗೃಹಿಣಿಯರು ಮಾಡ್ಬೋದು, ಯುವಕರು ಮಾಡ್ಬೋದು, ಮಾಡಬಾರ್ದು ಅಂತೇನಿಲ್ಲ. ಜೊತೆಗೆ ಸ್ಥಿರ ಆದಾಯವನ್ನ ಯಾರೆಲ್ಲ ಬಯಸ್ತಾರೋ ಅವರು ಈ ಸ್ಕೀಮ್ ಅನ್ನ ಓಪನ್ ಮಾಡ್ಕೋಬಹುದು. 2026 ಜನವರಿಯ ಒಂದು ಸ್ಟೇಟ್ಮೆಂಟ್ ಪ್ರಕಾರ ವಾರ್ಷಿಕ ಬಡ್ಡಿ ದರ 7.4 ಸಿಗ್ತಾ ಇದೆ. ಬ್ಯಾಂಕ್ಗಳಲ್ಲಿ ಏನು ನೀವು ಫಿಕ್ಸ್ಡ್ ಡೆಪಾಸಿಟ್ ಮಾಡ್ತಿರೋ ಅದೇ ರೀತಿಯಲ್ಲಿ ಈ ಪೋಸ್ಟ್ ಆಫೀಸ್ ನಲ್ಲೂ ಕೂಡ ಡೆಪಾಸಿಟ್ ಅನ್ನ ಮಾಡಬಹುದು. ಆದ್ರೆ ಬ್ಯಾಂಕ್ಗಳಿಗಿಂತ ಸ್ವಲ್ಪ ಜಾಸ್ತಿ ಮಟ್ಟದ ಬಡ್ಡಿ ಇಲ್ಲಿ ಸಿಗ್ತಾ ಹೋಗುತ್ತೆ. ನೀವು ಬೇಕಾದ್ರೆ ಬ್ಯಾಂಕ್ ಮತ್ತೆ ಪೋಸ್ಟ್ ಆಫೀಸ್ ಎರಡೂ ಕಡೆ ಹೋಗಿ ಟ್ಯಾಲಿ ಮಾಡಿ ನೋಡ್ಬೋದು. ಈ ಯೋಜನೆ ಬಹುತೇಕವಾಗಿ ಫಿಕ್ಸ್ಡ್ ಡೆಪಾಸಿಟ್ ತರ ಇದೆ. ಅಂದ್ರೆ ಒಂದಷ್ಟು ಅಮೌಂಟ್ ಅನ್ನ ನೀವು ಪೋಸ್ಟ್ ಆಫೀಸ್ ನಲ್ಲಿ ಫಿಕ್ಸ್ಡ್ ಆಗಿ ಇಡಬೇಕು. ಎಷ್ಟು ಅವಧಿವರೆಗೆ ಇಡಬಹುದು? 5 ವರ್ಷದ ಅವಧಿವರೆಗೆ ನೀವು ಇಡಬಹುದು. ಆದ್ರೆ ಪ್ರತಿ ತಿಂಗಳು ನೀವು ಅದರ ಬಡ್ಡಿಯನ್ನ ಆದಾಯದ ರೂಪದಲ್ಲಿ ಪಡ್ಕೊಳ್ತಾ ಹೋಗ್ಬೋದು. ಆ ಬಡ್ಡಿ ನಿಮ್ಮ ಯಾವ ಖಾತೆ ಇದೆಯೋ, ಬ್ಯಾಂಕ್ ಅಕೌಂಟ್ ಇದೆಯೋ ಅಥವಾ ಪೋಸ್ಟ್ ಆಫೀಸ್ ಅಕೌಂಟ್ ಇದೆಯೋ ಅದಕ್ಕೆ ನೇರವಾಗಿ ಜಮಾ ಆಗ್ತಾ ಹೋಗುತ್ತೆ. ನೀವು ಅದನ್ನ ಪ್ರತಿ ತಿಂಗಳು ನೋಡಬಹುದು. ಇದೊಂದು ಸರ್ಕಾರದ ಯೋಜನೆ ಆದ್ರಿಂದ ನಿಮ್ಗೆ ಇಲ್ಲಿ ಯಾವುದೇ ಭಯ ಇರುವುದಿಲ್ಲ. ನೀವು ಹಾಕಿದ ದುಡ್ಡಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗುವುದಿಲ್ಲ. ಯಾಕಂತ ಹೇಳಿದ್ರೆ ಇಂಡಿಯನ್ ಗವರ್ಮೆಂಟ್ ನ ಪೋಸ್ಟ್ ಆಫೀಸ್ ನಲ್ಲಿ ಈ ಒಂದು ಯೋಜನೆಯನ್ನ ನೀವು ತೆರೆದಿದ್ದೀರಿ. ಈ ಹೂಡಿಕೆಯ ಮುಖ್ಯ ಲಕ್ಷಣಗಳನ್ನ ನೀವು ನೋಡೋದಾದ್ರೆ, ಈ ಲಂಸಮ್ ಅಮೌಂಟ್ ನ ನೀವೇನೋ ಫಿಕ್ಸ್ಡ್ ಡೆಪಾಸಿಟ್ ಆಗಿ ಇಲ್ಲಿ ಇಡ್ತೀರೋ ಇದಕ್ಕೆ ಪ್ರತಿ ತಿಂಗಳು ಬಡ್ಡಿ ರೂಪದ ಆದಾಯವನ್ನ ನೀವು ಪಡ್ಕೊಳ್ತೀರಿ. ಒಂದನೇದಾಗಿ ಕನಿಷ್ಠ ನೀವು 1,000ದಿಂದ ನೀವು ಡೆಪಾಸಿಟ್ ಮಾಡಬಹುದು, ಯಾವುದೇ ತೊಂದರೆ ಇಲ್ಲ. ಗರಿಷ್ಠ ಒಂದು ಖಾತೆಗೆ ಅಂದ್ರೆ ಏಕ ವ್ಯಕ್ತಿಯ ಖಾತೆಗೆ 9 ಲಕ್ಷವನ್ನ ಹೂಡಿಕೆ ಮಾಡಬಹುದು. ಇನ್ನು ಒಂದಕ್ಕಿಂತ ಹೆಚ್ಚು ಖಾತೆ ಅಂತ ಹೇಳಿದ್ರೆ ಜಾಯಿಂಟ್ ಖಾತೆ ಅಂತ ಕರಿತೀವಲ್ಲ, ಆ ಜಾಯಿಂಟ್ ಖಾತೆ ಏನಾದ್ರು ಇದ್ರೆ ಮ್ಯಾಕ್ಸಿಮಮ್ 15 ಲಕ್ಷವನ್ನ ಹೂಡಬಹುದು. ಒಂದು ವಿಶೇಷ, ಜಾಯಿಂಟ್ ಖಾತೆ ಏನಿದೆಯೋ ಈ ಜಾಯಿಂಟ್ ಖಾತೆದಾರರಿಗೆ ತಿಂಗಳ ಬಡ್ಡಿ ಏನ್ ಬರ್ತಾ ಇರುತ್ತೋ ಅದು ಭಾಗ ಹಾಗೆ ಸೇರ್ತಾ ಹೋಗುತ್ತೆ. ಇದು ನೆನಪಿರ್ಲಿ. ನಂತರದಲ್ಲಿ ಏನಾದ್ರೂ ಹೂಡಿಕೆ ಮಾಡಿರ್ತಕ್ಕಂಥವ್ರಿಗೆ ವ್ಯತ್ಯಾಸಗಳಾದ್ರೆ, ತೊಂದರೆಗಳಾದ್ರೆ ನಾಮ ನಿರ್ದೇಶನವನ್ನ ಮಾಡಬಹುದು. ಅಂದ್ರೆ ನಾಮಿನಿಯನ್ನ ಕೊಡ್ಬೋದು. ನಿಮ್ಮ ನಂತರದಲ್ಲಿ ನಾಮಿನಿಗೆ ಅಸಲು ದುಡ್ಡು ಹೋಗುತ್ತೆ. ಮತ್ತೆ ನೀವು ಕೇಳ್ಬೋದು, 5 ವರ್ಷ ಫಿಕ್ಸ್ಡ್ ಆಗಿ ಇಟ್ಟಿರ್ತೀವಿ, 5 ವರ್ಷದ ನಂತರದಲ್ಲಿ ಮತ್ತೆ ನಮ್ಗೆ ತಿಂಗಳು ಆದಾಯ ಬೇಕು, ನಾವು ಕಂಟಿನ್ಯೂ ಮಾಡ್ಬೋದಾ ಅಂತ ಹೇಳಿದ್ರೆ ಖಂಡಿತ ಮಾಡ್ಬೋದು. ಮತ್ತೆ 5 ವರ್ಷಕ್ಕೆ ನೀವು ಫಿಕ್ಸ್ ಮಾಡ್ಬೋದು. ಇದು 5 ವರ್ಷಕ್ಕೊಮ್ಮೆ ಫಿಕ್ಸ್ ಮಾಡ್ತಕ್ಕಂತ ಸ್ಕೀಮ್ ಆಗಿದೆ. ಅದರ ನಡುವೆ ನೀವೇನಾದ್ರೂ ಹಣವನ್ನ ತೆಗಿಬೇಕು ಅಂತ ಹೇಳಿದ್ರೆ, 1ನೇ ವರ್ಷದಲ್ಲೇ ನೀವೇನಾದ್ರು ಹಣವನ್ನ ವಾಪಸ್ ಪಡಿತಾ ಇದ್ದೀರಿ ಅಂತ ಹೇಳಿದ್ರೆ, ಅಂದ್ರೆ 2026 ಜನವರಿಯಲ್ಲಿ ಹೂಡಿಕೆ ಮಾಡಿದ್ದೀರಿ, 2027 ಜನವರಿಗೆ 1 ವರ್ಷ ಆಗಿದೆ, ನೀವೇನಾದ್ರು ಆ ಹಣವನ್ನ ತೆಗಿತೀನಿ ಅಂದ್ರೆ ಅಸಲು ಹಣವನ್ನ ತೆಗಿತೀನಿ ಅಂತ ಹೇಳಿದ್ರೆ 2% ಅನ್ನ ಕಡಿತ ಮಾಡ್ಲಾಗತ್ತೆ. ಇನ್ನು 1 ವರ್ಷದ ನಂತರದಲ್ಲಿ 3 ವರ್ಷಕ್ಕೆ 4 ವರ್ಷಕ್ಕೆ ಏನಾದ್ರೂ ತೆಗಿತೀನಿ ನಿಮ್ಮ ಹಣವನ್ನ ಅಂತಂದ್ರೆ 1% ಹಣವನ್ನ ಕಡಿತ ಮಾಡ್ಲಾಗತ್ತೆ. ನೀವು 5 ವರ್ಷ ತನಕ ತೆಗಿಯೋದಿಲ್ಲ ಅಂತ ಹೇಳಿದ್ರೆ ಅಸಲು ತಗೊಳ್ಬಹುದು, ಮತ್ತೆ ಪ್ರತಿ ತಿಂಗಳು ಏನ್ ಬಂದಿದೆ ಅದನ್ನು ಕೂಡ ಆದಾಯವಾಗಿ ನೀವು ತಗೊಳ್ಬಹುದು. ಈಗ ಒಂದು ಉದಾಹರಣೆಯನ್ನ ನೋಡೋಣ. ಅವ್ರು ಹೇಳಿದ್ದಾರೆ 1,000ದಿಂದ ಮ್ಯಾಕ್ಸಿಮಮ್ 9 ಲಕ್ಷ, ಜಾಯಿಂಟ್ ಅಕೌಂಟ್ ಇದ್ರೆ 1,000ದಿಂದ ಮ್ಯಾಕ್ಸಿಮಮ್ 15 ಲಕ್ಷ. ಹೀಗೆ 2 ರೀತಿಯಲ್ಲಿ ಒಂದನ್ನ ಚಾಯ್ಸ್ ಮಾಡಿ 9 ಲಕ್ಷ ತೆಗೆದುಕೊಳ್ಳೋಣ. 9 ಲಕ್ಷವನ್ನ ನೀವು 5 ವರ್ಷಕ್ಕೆ ಏನಾದ್ರು ಫಿಕ್ಸ್ ಮಾಡಿ ಹಣವನ್ನ ಇಟ್ರೆ 5 ವರ್ಷದಲ್ಲಿ ಪ್ರತಿ ತಿಂಗಳು 5,500 ಅಂತೆ ಎಷ್ಟನ್ನು ಪಡ್ಕೋಬಹುದು ನೀವು? 3,30,000 ಹಣವನ್ನ ಬಡ್ಡಿಯಾಗಿ ಪಡ್ಕೋಬಹುದು ನೀವು. ಅಂದ್ರೆ ಪ್ರತಿ ತಿಂಗಳು ಪಡ್ಕೊಂಡಿರ್ತೀರಿ, ಅದನ್ನ ಒಟ್ಟು ಕೌಂಟ್ ಮಾಡಿದ್ರೆ
3,30,000 ಆಗಿರುತ್ತೆ. ಇನ್ನು 5 ವರ್ಷ ಆಗಿದೆ, ಹಸಲು ಕೂಡ ಸಿಗುತ್ತೆ. ಹಸಲು ನಿಮ್ಗೆ 9 ಲಕ್ಷವನ್ನ ಕೌಂಟ್ ಮಾಡಿದ್ರೆ 12,30,000 ನಿಮ್ಗೆ ಸಿಗುತ್ತೆ 5 ವರ್ಷ ನೀವು ಹಣವನ್ನ ಇಟ್ಟರೆ. ಅಂದ್ರೆ ಈ 26 ಜನವರಿಗೆ ಸಂಬಂಧಪಟ್ಟಂತೆ 7.4% ವಾರ್ಷಿಕವಾಗಿ ನಿಮ್ಗೆ ಬಡ್ಡಿ ಸಿಕ್ತಂಗಾಯ್ತು. ಇದು ಬಹುತೇಕವಾಗಿ ಯಾರೆಲ್ಲ ಪ್ರತಿ ತಿಂಗಳು ಆದಾಯ ಬೇಕು ಅಂತಾರೋ ಅವ್ರು ಮಾಡ್ಬೋದು. ವಿಶೇಷವಾಗಿ ಯಾರೆಲ್ಲ ತನ್ನ ಕೆಲಸದ ಅವಧಿಯನ್ನ ಮುಗಿಸ್ಕೊಂಡು ನಿವೃತ್ತರಾಗಿರ್ತಾರೋ ಅಂತವ್ರಿಗೆ ಬಹಳ ಉಪಯೋಗ ಆಗ್ತದೆ. ಯಾಕಂತ ಹೇಳಿದ್ರೆ ಆದಾಯ ಇರೋದಿಲ್ವಲ್ಲ, ಆದಾಯದ ಮೂಲವನ್ನ ಹೀಗೆ ಕ್ರಿಯೇಟ್ ಮಾಡಿ ಇಟ್ಕೋಬಹುದು. ಅವರು ಬ್ಯಾಂಕ್ಗಳಲ್ಲಿ ಸೇವಿಂಗ್ ಅಕೌಂಟ್ ಅಂತ ಇಡುವ ಬದಲು ಹೀಗೆ ಫಿಕ್ಸ್ಡ್ ಅಂತ ಇಟ್ರೆ ಬ್ಯಾಂಕ್ಗಿಂತಲೂ ಸ್ವಲ್ಪ ಹೆಚ್ಚಿನ ಒಂದು ಆದಾಯವನ್ನ ಪಡ್ಕೋಬಹುದು. ಇನ್ನು ತೆರಿಗೆ ಏನಾದ್ರೂ ನಾವು ತಗೊಳ್ಳತಕ್ಕಂತ ಹಣಕ್ಕೆ ಬರುತ್ತಾ ಅಂತ ಹೇಳಿದ್ರೆ, ನೀವೇನೋ ಉಳಿತಾಯದ ಹಣವನ್ನ ಫಿಕ್ಸ್ಡ್ ಆಗಿ ಇಟ್ಟಿದ್ದೀರೋ, ಅಸಲಿನ ಇಟ್ಟಿದ್ದೀರೋ, ಅದಕ್ಕೆ ಯಾವುದೇ ರೀತಿಯಾದಂತ ತೆರಿಗೆ ಇರೋದಿಲ್ಲ. ಆದ್ರೆ ಅವ್ರು ಕೊಡ್ತಕ್ಕಂತ ಬಡ್ಡಿ ಹಣ ಏನಿದೆ ಆ ಬಡ್ಡಿಗೆ ತೆರಿಗೆಯನ್ನ ಹಾಕ್ತಾರೆ. ಮತ್ತೆ TDS ಅನ್ನು ಕೂಡ ಕಟ್ ಮಾಡ್ತಾರೆ. ಸ್ವಲ್ಪ ಗೊಂದಲ ಆಯ್ತು, ಏನು ಟ್ಯಾಕ್ಸ್ ಕಟ್ಟಬೇಕಾ ಅವ್ರು ಕೊಡೋ ಬಡ್ಡಿಗೆ, ಮತ್ತೆ ನಮ್ಗೆ ಎಷ್ಟು ಹಣ ಉಳಿತಾಯ ಆಗುತ್ತೆ? ಇದರಲ್ಲಿ ನಿಮ್ಮ ಕ್ಯಾಲ್ಕುಲೇಷನ್ಸ್ ಏನಾದ್ರೂ ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ಆ ಒಂದು ಟ್ಯಾಕ್ಸ್ ಅನ್ನ ಉಳಿಸ್ಕೋಬಹುದು. ಹಾಗಾದ್ರೆ ಟ್ಯಾಕ್ಸ್ ಯಾವಾಗ ನಿಮ್ಗೆ ಹೊರೆಯಾಗುತ್ತೆ ಅಂತಕ್ಕಂತ ನೋಡೋದಾದ್ರೆ, ವಾರ್ಷಿಕವಾಗಿ ನೀವೇನಾದ್ರೂ 40,000 ಬಡ್ಡಿಯನ್ನೇ ತಗೊಳ್ತಾ ಇದ್ದೀರಿ ಅನ್ನತಕ್ಕಂತ ಸಂದರ್ಭದಲ್ಲಿ ಮಾತ್ರ ಟ್ಯಾಕ್ಸ್ ಬರುತ್ತೆ. 40,000ಕ್ಕಿಂತ ಕಡಿಮೆ ನೀವು ವಾರ್ಷಿಕವಾಗಿ ಬಡ್ಡಿ ತಗೊಂಡಿದ್ದೀರಿ, ಅಸಲಲ್ಲ ಬಡ್ಡಿ ತಗೊಂಡಿದ್ದೀರಿ ಅಂತ ಹೇಳಿದ್ರೆ ಅದಕ್ಕೆ ಟ್ಯಾಕ್ಸ್ ಬರೋದಿಲ್ಲ. ಜೊತೆಗೆ TDS ಕಟ್ ಆಗುತ್ತೆ, ಅದು 10%. ಹಾಗಾದ್ರೆ ಬಡ್ಡಿಗೆ ಇಷ್ಟೊಂದು ಹಣವನ್ನ ನಾವೇನಾದ್ರೂ ವಾಪಸ್ ಕೊಟ್ರೆ ನಮ್ಗೇನ್ ಉಳಿಯುತ್ತೆ? ಈ ಕ್ವಶನ್ಗೆ ಎಲ್ಲೋ ಒಂದ್ ಕಡೆ ನೀವು ಕೆಲವು ಸಂದರ್ಭದಲ್ಲಿ ಇದನ್ನ ಉಳಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ಬೋದು. ಹೇಗೆ? ನೀವೇನಾದ್ರೂ ಫಾರ್ಮ್ 15G, ಫಾರ್ಮ್ 15H ಏನಾದ್ರೂ ಫಿಲ್ ಮಾಡಿ ಕೊಟ್ರೆ ನಿಮ್ಗೆ ಈ ಟ್ಯಾಕ್ಸ್ ಇಂದ ಹೊರಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಆಗ ನೀವು ಈ ಟ್ಯಾಕ್ಸ್ ಅಂಡರ್ ಅಲ್ಲಿ ಬರುವುದಿಲ್ಲ. ಅಥವಾ ಮತ್ತೊಂದು ಉಪಾಯನೂ ಕೂಡ ಇದೆ. ಏನು? ನೀವು ಬಡ್ಡಿ 40,000 ಬರದಂತೆ ನಿಮ್ಮ ಹೂಡಿಕೆಯನ್ನೇ ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು. 9 ಲಕ್ಷಕ್ಕಿಂತ ಹೆಚ್ಚು ಹೂಡಿಕೆ ಮಾಡಿದ್ರೆ ನೀವು ಟ್ಯಾಕ್ಸ್ ಅಂಡರ್ ಅಲ್ಲಿ ಬರ್ತೀರಿ. 9 ಲಕ್ಷಕ್ಕಿಂತ ಕಡಿಮೆ ಹೂಡಿಕೆ ಮಾಡಿದ್ರೆ ಟ್ಯಾಕ್ಸ್ ಅಂಡರ್ ಅಲ್ಲಿ ಬರೋಲ್ಲ. ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಟ್ಯಾಕ್ಸ್ ಬರುತ್ತೆ, ಎಷ್ಟು ಬರಲ್ಲ. 40,000ಕ್ಕಿಂತ ಕಡಿಮೆ ಬರ್ತಾ ಇದೆ ಅಷ್ಟು ಹಣವನ್ನ ನೀವು ಹೂಡಿಕೆ ಮಾಡ್ಬೋದು. ಆಗ ಟ್ಯಾಕ್ಸ್ ಅಂಡರ್ ಅಲ್ಲಿ ಬರೋದಿಲ್ಲ, ನಿಮ್ಗೂ ನಿರಾಳ ಇರುತ್ತೆ. ಅಥವಾ ಟ್ಯಾಕ್ಸ್ ಕಟ್ಟೋಣ ಬಿಡು, ಸರ್ಕಾರ ಕಟ್ಟೋಣ ಅನ್ನೋದಿದ್ರೆ ನೀವು ನಂತರದ ಅಂದ್ರೆ 9 ಲಕ್ಷದ ನಂತರದ ಒಂದು ಹಣವನ್ನು ಕೂಡ ಹೂಡಿಕೆಯಾಗಿ ಹೂಡ್ಬೋದು. ಹಾಗಾದ್ರೆ ಈ ಖಾತೆಯನ್ನ ಯಾರೆಲ್ಲ ತೆಗಿಬಹುದು? ನಾನು ಆಲ್ರೆಡಿ ಹೇಳಿದ್ದೀನಿ, ಸೀನಿಯರ್ ಸಿಟಿಜನ್ಸ್ಗೆ ಬಹಳ ಉಪಯೋಗ ಆಗುತ್ತೆ. ಅಡಲ್ಟ್ಸ್ ಕೂಡ ತೆಗಿಬಹುದು, ಗೃಹಿಣಿಯರು ತೆಗಿಬಹುದು. ಸಿಂಪಲ್ ಒಂದು ಖಾತೆಯನ್ನ ಈ ಫಿಕ್ಸ್ಡ್ ಡೆಪಾಸಿಟ್ಗೆ 5 ವರ್ಷ ಲಾಕಿಂಗ್ ಪೀರಿಯಡ್ ಇದಕ್ಕೆ ತೆರೆದು ಕೊಡಿ ಅಂತ ಹೇಳಿದ್ರೆ ಅವರು ತೆರೆದು ಕೊಡ್ತಾರೆ. ಅವರಿಗೆ ಬೇಕಾದಂತ ಆಧಾರ್ ಕಾರ್ಡ್ ಆಗ್ಬೋದು, ಪಾನ್ ಕಾರ್ಡ್ ಆಗ್ಬೋದು, ಜೊತೆಗೆ ವಿಳಾಸಗಳ ಪ್ರೂಫ್ ಆಗ್ಬೋದು, ಜೊತೆಗೆ ಫೋಟೋ ಆಗ್ಬೋದು. ಇವುಗಳನ್ನ ನೀವು ಒದಗಿಸ್ಕೊಟ್ರೆ ಅವರು ಖಾತೆಯನ್ನ ತೆಗೆದು ನಿಮ್ಮ ಹಣವನ್ನ ಫಿಕ್ಸ್ಡ್ ಡೆಪಾಸಿಟ್ ಆಗಿ ಇಟ್ಟು, ಹಾಗೆ ನೀವು ಡೆಪಾಸಿಟ್ ಆಗಿ ಇಟ್ಟಂತ ಮೊದಲ ತಿಂಗಳಿಂದಲೇ ಅಂದ್ರೆ ಇಟ್ಟು 1 ತಿಂಗಳಲ್ಲೇ ನಿಮ್ಮ ಬಡ್ಡಿ ಹಣ ನಿಮ್ಮ ಖಾತೆಗೆ ನೇರವಾಗಿ ಬಂದು ತಲುಪ್ತಾ ಹೋಗುತ್ತೆ. ಯಾವುದೇ ತೊಂದರೆ ಇರೋದಿಲ್ಲ. ಮತ್ತೆ ಸರ್ಕಾರದ ಗ್ಯಾರಂಟಿಗಳು ಕೂಡ ಇದಾವೆ ಈ ಪೋಸ್ಟ್ ಆಫೀಸ್ ಈ ಸ್ಕೀಮ್ಗೆ. ಇದನ್ನ ನಿರ್ವಹಣೆ ಮಾಡೋದು ಹೇಗೆ ಅಂತಕ್ಕಂಥ ನೀವು ಕೇಳೋದಾದ್ರೆ, ವೆಬ್ಸೈಟ್ ಅಲ್ಲೂ ಕೂಡ ನಿರ್ವಹಣೆ ಮಾಡಬಹುದು, ಅಥವಾ ಪೋಸ್ಟ್ ಆಫೀಸ್ ಆಪ್ ಇದೆ ನಿಮ್ಮ ಮೊಬೈಲ್ ಅಲ್ಲೂ ಕೂಡ ಇದನ್ನ ನಿರ್ವಹಣೆ ಮಾಡಬಹುದು. ಎಷ್ಟು ಬರ್ತಾ ಇದೆ, ಎಷ್ಟಿದೆ, ಏನು ಕ್ಯಾಲ್ಕುಲೇಷನ್ಸ್ ಎಲ್ಲವನ್ನ ನೋಡ್ಕೊಳ್ಬಹುದು. ಪ್ರತ್ಯಕ್ಷಕರೇ, ಇದೇ ರೀತಿಯಾದ ವೆರಿ ಇಂಪಾರ್ಟೆಂಟ್ ವಿಡಿಯೋಗಳನ್ನ ಮೆಂಬರ್ ಓನ್ಲಿ ವಿಡಿಯೋಗಳಾಗಿ ಮಾಡ್ತಾ ಇದ್ದೀನಿ. ನೀವೇನಾದ್ರು ನನ್ನ ಚಾನಲ್ಗೆ ಮೆಂಬರ್ಶಿಪ್ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರೆ ನನ್ನ ಚಾನಲ್ ನೇಮ್ ಪಕ್ಕ ಇರತಕ್ಕಂತ ಜಾಯಿನ್ ಬಟನ್ ನ ಕ್ಲಿಕ್ ಮಾಡಿ ಮೆಂಬರ್ಶಿಪ್ ತೆಗೆದುಕೊಳ್ಳಿ. ನಾನ್ ಮಾಡ್ತಕ್ಕಂತ ಇನ್ಫಾರ್ಮೇಟಿವ್ ವಿಡಿಯೋಗಳು ಜೊತೆಗೆ ಪಬ್ಲಿಕ್ ಆಗುವ ಮುನ್ನ ಬಂದು ತಲುಪುವ ವಿಡಿಯೋಗಳು ನಿಮ್ಗೂ ತಲುಪ್ತಾ ಹೋಗ್ತವೆ. ಮಾಡ್ಕೊಳ್ತೀರಾ, ನನ್ಗೂ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡು ನೀವೇನಾದ್ರೂ ಹೂಡಿಕೆ ಮಾಡಿದ್ದೀರಾ, ಹೂಡಿಕೆ ಮಾಡಲು ಬಯಸ್ತಿದ್ದೀರಾ, ಅಥವಾ ಇನ್ನೇನಾದ್ರೂ ನಿಮ್ಗೆ ಇನ್ಫಾರ್ಮೇಶನ್ ಬೇಕಾ, ತಪ್ಪದೆ ಕಾಮೆಂಟ್ ಮಾಡಿ. ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಒಂದು ಲೈಕ್ ಮಾಡಿ. ಎಷ್ಟೋ ಮಂದಿಗೆ ಬೇಕಾಗತ್ತೆ, ದಯಮಾಡಿ ಶೇರ್ ಮಾಡಿ, ಆ ಮೂಲಕ ಸಹಾಯ ಮಾಡಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.